ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಹೋಮ್ ಟೂರ್ ಮಾಡುವಂಥ ಸಮಯ. ಈ ಮನೆಯನ್ನು ನಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಜೊತೆಲಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಭಾಗ್ಯಶ್ರೀ ಹಾಗೂ ಅವರ ಮುದ್ದಿನ ಮಗಳು ಸಂಪ್ರದ. ಓಕೆ, ಈ ಮನೆಯನ್ನು ಯಾವಾಗ ಕಟ್ಟಿದ್ದು ಮೇಡಮ್? ಮೋಸ್ಟ್ಲಿ ಒಂದು 22 ಇಯರ್ಸ್ ಆಯಿತು. ಓಕೆ, ಸೊ ಯಾರ ಒಂದು ಪ್ಲಾನ್ ಈ ಮನೆಯಲ್ಲಿ? ನಮ್ಮ ಯಜಮಾನರು ಪ್ಲಸ್ ನಮ್ಮ ಭಾವಜಿ ದೊಡ್ಡವರು, ಮೋಸ್ಟ್ಲಿ ಎಲ್ಲ ನಮ್ಮ ಭಾವಜಿಯವರೇ ಮಾಡಿದ್ದಿದ್ದು. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಚಿಕ್ಕ ಹೊರಂಡ ಇದೆ ಇಲ್ಲಿ, ಸಿಟ್ ಔಟ್ ಥರ. ಎಸ್, ಹ್ಯಾಪಿ ಮ್ಯಾನ್ ಬಂದ ತಕ್ಷಣ ಒಳ್ಳೆ ವೈಬ್ರೇಷನ್ ಅಲ್ಲ ಮೇಡಮ್? ಏನು ಹೇಳಿದ್ರು? ಹಾಂ, ಹ್ಯಾಪಿ ಮ್ಯಾನ್ ಒಂದು ಶುಭ ಸಂಕೇತ ಅಂಥೇಳಿ ಇಲ್ಲಿ ಇಟ್ಟಿರೋದೆ. ಆ್ಯಕ್ಚುಲಿ ನಮ್ಮ ಮನೆ ಮೋಸ್ಟ್ಲಿ ಪ್ರಾಕ್ಟಿಕಲಿ ಯೂಸಿಗೆ ನಾವು ಕಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮಗೆ ಏನು ಬೇಕಾಗಿತ್ತು ಅಂದರೆ ನಮ್ಮ ಫಾದರ್ ಅವ್ರಿಗೆ ಭೇಟಿ ಆಗಕ್ಕೆ ಡೈಲಿ ತುಂಬ ಜನ ಬರ್ತಾರೆ. ಅಟ್ಲೀಸ್ಟ್ 300-400 ಪೀಪಲ್ ಡೈಲಿ ಬರ್ತಾನೆ ಇರ್ತಾರೆ ಮನೆಯಲ್ಲಿ. ಸೊ ನಾವು ಡಿಸೈನ್ ಮಾಡಿದ್ದು ತುಂಬ ಫಂಕ್ಷನಲ್ ಸ್ಪೇಸು. ಹಾಲ್ನಲ್ಲಿ ಇರೋಂಥ ಈ ಒಂದು ಫೋಟೋ ಅಂದರೆ ಒಂದು ದೈವಿಕ ಭಾವನೆ ಮೂಡುತ್ತೆ ಇಲ್ಲಿ. ಸಿದ್ದೇಶ್ವರಪ್ಪಾಜಿ, ಓಕೆ, ಆಮೇಲೆ ಅವ್ರ ಗುರುಗಳವರು ಮಲ್ಲಿಕಾರ್ಜುನಪ್ಪ, ಓಕೆ, ಇವರು ಬಸವೇಶ್ವರ, ಇಡೀ ನಮ್ಮ ಇದಕ್ಕೆ ಅವರು ಜನಾಂಗ ಜಗದ್ಗುರುಗಳು. ಗುರುಗಳು, ಓಕೆ, ಜಗದ್ಗುರುಗಳು. ಮನೆ ಗೃಹ ಪ್ರವೇಶ ಟೈಮಿಗೆ ಹಾಕಿರೋದು. ಓ, 23 ಇಯರ್ಸ್ ಆಯಿತು. ಸೊ 23 ಇಯರ್ಸಿಂದಲೂ ಕೂಡ ಬಹಳಷ್ಟು ಜನಕ್ಕೆ ಒಂದು ರೀತಿಯಾದಂಥ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿಯಾದಂಥ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಸಂಪ್ರದಾಯ ನೀವು ಫ್ಯಾಮಿಲಿ? ಎಲ್ಲ ಬುದ್ಧಿನ ಸ್ಟ್ಯಾಚ್ಯೂ ಹಾಕಿದ್ದೀವಲ್ಲ, ಇದೆಲ್ಲ ಬುದ್ಧಿನ ಲೈಫ್ ಸ್ಟೋರಿ ಹೇಳುತ್ತೆ. ಇದು ಅಂದ್ರೆ ಹೆಂಗೆ ಮಿಸ್ರಿ ಆಫ್ ದ ವರ್ಲ್ಡ್ ಆ ಕಿಟಕಿಯಲ್ಲಿ ನೋಡಿಬಿಟ್ಟು ಅಲ್ಲಿ ಎನ್ಲೈಟ್ಮೆಂಟ್ ಆಗಿದೆ, ಅಲ್ಲಿ ದೀಪ ತೋರಿಸಿದ್ದಾರೆ ನೋಡಿ, ಈ ಥರ ಬುದ್ಧಿಯಿಂದ. ಅಲ್ಲಿ ಅವರು ಇದು ಭಿಕ್ಷಾಪಾತ್ರೆ ಅದು ಇರುತ್ತಲ್ಲ ಅವ್ರದ್ದು, ಅಂದರೆ ಹೇಗೆ ಫುಡ್ಡಿಗೋಸ್ಕರ ಜನ ಪರದಾಡ್ತಾರೆ ಅಂತ ನೋಡಿ, ಅವರೆಲ್ಲ ಸಫರಿಂಗ್ಸ್ ನೋಡಿ ಬುದ್ಧ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆದರು ಅಂತೆ ಪೇಂಟಿಂಗ್ಸ್ ಇದು. ಸೊ ಇದೊಂದು ಫೋಟೋ ಬಹಳನೇ ಅಟ್ರಾಕ್ಟಿವ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಬಂದ ತಕ್ಷಣ ನನಗೆ ಬಹಳನೇ ಇಷ್ಟ ಆಯಿತು ಈ ಫೋಟೋ. ನೀವು ಕೂಡ ಬಹಳ ಮುದ್ದಾಗಿದ್ದೀರಾ, ಒಂಥರ ಇದು ನಿಮ್ಮ ಉತ್ತರ ಕರ್ನಾಟಕದ ಶೈಲಿನಲ್ಲಿ ಇರ್ತಕ್ಕಂಥ ಫೋಟೋ. ಸೊ ಯಾವಾಗ ತೆಗೆದಿದ್ದು ಮೇಡಮ್ ಈ ಫೋಟೋ? ಇದು ದಸರಾ ಅಲ್ಲಿ ನಾನು ಈ ಥರ ನಾವು ರೆಡಿ ಆಗಿದ್ದೇವೆ. ಅದು ಆದಮೇಲೆ ಇವೆಲ್ಲ ಮಕ್ಕಳೆಲ್ಲ ಒಂದೊಂದು ಇದು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಭಾಗ್ಯವಡಿಯವರು, ನಾನು ಬೇಕಾದ ದೀಪಶ್ರೀ ಅಂತ. ನನ್ನ ಮ್ಯಾರೇಜ್ ಆ್ಯನಿವರ್ಸರಿಗೆ ಇದೆಲ್ಲ ಫೋಟೋ ಅಟ್ಯಾಚ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಲ್ಲ ಫೋಟೋ ಇದಾವೆ ಗಿಫ್ಟ್ ಬಂದಿರೋದು, ನಾನು ಯಾವುದೂ ಮಾಡಿಸಿಲ್ಲ. ಸೊ ಹಾಲ್ನಿಂದ ನಾವು ಇವಾಗ ಎಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಮೇಡಮ್? ಡೈನಿಂಗ್ ರೂಮ್. ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಫುಡ್ಡಿ ನಾವೆಲ್ಲ ಹೀಗೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿ ಅದು ಇದು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು, ಪ್ರೋಟೀನ್ ಅದು ಇದು ಅಂತ. ನಮ್ಮ ಮನೆಯಲ್ಲಿ ಬೆಳಗಾದ್ರೆ ಕಿಚನ್ನಿಗೆ ರೆಸ್ಟೇ ಇರಲಿಲ್ಲ ಮುಂಚೆ. ಓಕೆ, ಈಗ ಸ್ವಲ್ಪ ಚೇಂಜ್ ಆಗಿದ್ದೀವಿ. ಓಕೆ, ಸಂಪ್ರದಾಯ ನೀವು ಹೇಗೆ ಫುಡ್ ವಿಚಾರದಲ್ಲಿ? ಆ್ಯಕ್ಚುಲಿ ನಾನು ಜಾಸ್ತಿ ಇವಾಗ ತುಂಬ ಲೈಕ್ ನ್ಯೂಟ್ರಿಷಿಯಸ್ ಫುಡ್ ತಿಂತೀನಿ. ಸೊ ಐ ಈಟ್ ಅ ಲಾಟ್ ಆಫ್ ಪನೀರ್ ಆ್ಯಂಡ್ ಎಗ್ಸ್ ಅದೆಲ್ಲ ತಿಂತೀವಿ. ಎಗ್ಸು ಮಾಡಲ್ಲ ಮನೆಯಲ್ಲಿ, ಸೊ ಹೊರಗಡೆನೇ ನಾನು ಬಾಯ್ಲ್ಡ್ ಎಗ್ ತಿಂದು ಬರ್ತೀನಿ. ಸೆಪ್ರೇಟ್ ಔಟ್ ಕಿಚನ್ ಇದೆ. ಮನೆಯಲ್ಲಿ ನಮ್ಮ ಅಮ್ಮ ಅವರು ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಅನ್ನ ಮುಗಿಯೋದಿಲ್ಲ ಒಟ್ಟಿ ಮನೆಯಲ್ಲಿ ಅಂತ. ನಾವು ಡೈಲಿ ಅಡುಗೆ ಮಾಡಿದ್ರೂ ಅಥವಾ ಮಾಡಿದ್ದಿಲ್ಲ ಅಂದ್ರೂ ಯಾರಾದರೂ ಒಬ್ಬರು ಏನಾದರೂ ಒಂದು ತಂದು ಕೊಡ್ತಾರೆ, ಸ್ವೀಟ್ಸ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಅವ್ರ ತೋಟದಿಂದ ಅವ್ರ ಕಾಯಿಪಲ್ಲೆ ಬೆಳ್ಕೊಂಡು ಬಂದು ತಂದು ಕೊಟ್ಟಿರ್ತಾರೆ. ಯಾರಾದರೂ ಒಬ್ಬರು ಯಾವಾಗಲೂ ಏನಾದರೂ ಒಂದು ತರ್ತಾನೆ ಇರ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಿದೆ, ಅಡುಗೆ ಹೊಟ್ಟೆ ಆಗೋದೇ ಇಲ್ಲ, ಲೈಕ್ ಕಮ್ಮಿ ಯಾವಾಗಲೂ ಬೀಳೋದಿಲ್ಲ ಅಡುಗೆ. ಸ್ವಲ್ಪ ಮಾಡಿದ್ರೂ ಜಾಸ್ತಿ ಮಾಡಿದ್ರೂ ಎಷ್ಟು ಗೆಸ್ಟ್ ಬಂದ್ರೂ ಆರಾಮಾಗಿ ತಿನ್ಕೋತ ಹೋಗ್ಬೋದು. ಅದೇ ಒಂದು ಯುನೀಕ್ ಐ ಥಿಂಕ್ ನಮ್ಮ ಕಿಚನ್ ಬಗ್ಗೆ ಸ್ಪೆಷಾಲಿಟಿ ಇದೆ ಅಂದರೆ. ಸೊ ಊಟ ಇಲ್ಲಿ ಮಾಡೋದು ಅಂದರೆ ಫುಡ್ ಕುಕ್ ಆಗೋದು ಎದುರುಗಡೆನೇ. ಕಿಚನ್ ಕೂಡ ನೋಡೋಣ. ಏನಂದರೆ ಕಿಚನ್ ಅಂತ ಅಂದರೆ ಹೆಣ್ಮಕ್ಳು ಸಾಮ್ರಾಜ್ಯ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮೇಡಮ್, ಕ್ಲೋಸ್ಡ್ ಕಿಚನ್ ಇದೆ. ಆ್ಯಕ್ಚುಲಿ ಕ್ಲೋಸ್ಡ್ ಕಿಚನ್ ವಾಸ್ತು ಪ್ರಕಾರ ತುಂಬ ಒಳ್ಳೇದು ಅಂತಾರೆ. ಆ ನಿಟ್ಟಿನಲ್ಲಿ ಹಾಕ್ಸಿರೋದ ನೀವು ಬಾಗಿಲೆಲ್ಲ, ಡೋರು ಮತ್ತು ವಾಸ್ತು? ಮುಂಚೆ ಆ ಥರ ಓಪನ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಓಕೆ, ನಾವು ಕಟ್ಟಿದಾಗ ಇದೇ ಥರ ಇತ್ತು. ಇದೆಲ್ಲ ಓಲ್ಡ್ ಕಾನ್ಸೆಪ್ಟು. ಮುಂಚೆ ಹಿಡಿದೆ ನಾವು ಇದೇ ಥರ ಭರಣೆಗಳು ಯೂಸ್ ಮಾಡೋದು, ಗಡಿಗೆಯಲ್ಲಿ ಹೆಪ್ಪು ಹಾಕೋದು. ಇನ್ನೂ ಕೂಡ ನಾವು ಇದು ಇಡ್ಲಿ ಒಲಿ ಅಂತಂತಾರಲ್ಲ, ಅದನ್ನು ಮಾಡಿದ್ದೇವೆ. ಇನ್ನೊಂದು ಕಿಚನ್ ಇದೆ ಹೊರಗಡೆ, ಈಗ ಮಾಡಿಸಿದ್ದೀನಿ. ಈಗ
ಎಲ್ಲ ಹೊಸ ಕಾನ್ಸೆಪ್ಟ್ ಅಲ್ಲಿ ಅಳವಡಿಸ್ಲಿಕ್ಕೆ ಇದೇನು. ಓಕೆ, ಸೊ ಕಿಚನ್ ಪಕ್ಕದಲ್ಲೇ ಇದೆ ನಿಮ್ಮ ಅಚ್ಚುಮೆಚ್ಚಿನ ಜಾಗ ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಎಂಟ್ರಿ ನಮ್ಮದು. ಸೊ ಸಂಪ್ರದಾಯ ಆಗಲೇ ಸರ್ ಹೇಳ್ತಾ ಇದ್ರು, ದೇವ್ರನ್ನ ಬಿಡೋದಿಲ್ಲ, ಸ್ವಲ್ಪ ಫ್ರೀ ಕೊಡೋದಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಹೇಗಿರುತ್ತೆ ಅಮ್ಮನ ದಿನಚರಿ ದೇವ್ರ ಮನೆಯಲ್ಲಿ? ಅಮ್ಮಂದು ದಿನಚರ ತುಂಬಾ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾವುದು ಒಂದು ದೇವ್ರು ಇಲ್ಲ ಅಂತಿಲ್ಲ ನಮ್ಮ ದೇವ್ರ ಮನೆಯಲ್ಲಿ. ಚಿಕ್ಕ ಸೈಜಿಂದ ತುಂಬ ದೊಡ್ಡ ಸೈಜಿಗೂ ಇದೆ, ಮತ್ತು ಇನ್ನೂ ಆರ್ಡರ್ ಹಾಕಿದ್ದಾರೆ, ಬರ್ತಾ ಇದೆ ಹಾಗೆ. ಮನೆ ದೇವರು ಯಾರು ಮೇಡಮ್? ಮನೆ ದೇವರು ವೀರಭದ್ರೇಶ್ವರ. ಓಕೆ. ಆಮೇಲೆ ಹೆಣ್ಣು ದೇವ್ರು ಅಂತಂದ್ರೆ ತುಳಜಾಪುರ ಅಂಬಾಭವಾನಿ. ಓಕೆ, ಹೋಗ್ತಾ ಇರ್ತೀರಾ ದೇವಸ್ಥಾನಗಳಿಗೆ? ಒಂದು ಯಾವಾಗಲೂ ಒಂದ್ಸರಿ ಹೋಗ್ತೀವಿ, 3 months 1 yearನಲ್ಲಿ ಒನ್ಸ್ ಟ್ವೈಸ್. ಓಕೆ, ಸೊ ಅಮ್ಮನವರ ಶ್ರೀಚಕ್ರ ಕೂಡ ಇಟ್ಟಿದ್ದೀರಾ? ಹಾಂ, ಶ್ರೀಚಕ್ರ ಇಲ್ಲೊಬ್ಬರು ಅಮೇರಿಕಾಲಿಂದ ಬಂದಿದ್ದಾರೆ. ಅವರು ಭಾಳ ಇಂಜಿನಿಯರಿಂಗ್ ಎಲ್ಲ ಓದ್ಕೊಂಡ್ಬಿಟ್ಟು ಈ ಶ್ರೀಚಕ್ರ ಸ್ಟಡಿ ಮಾಡಿದ್ದಾರೆ. ಅದಕ್ಕೆ ಶ್ರೀ ವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಕ್ಲಾಸ್ ತೊಗೊಂಡಿದ್ದೆ ನಾನು 7 days. ಅವರು ನನಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಇಲ್ಲೊಂದು ದೊಡ್ಡ ವಿಶಾಲವಾದಂತಹ ಮತ್ತೊಂದು ಲಿವಿಂಗ್ ಏರಿಯಾ ಇದೆ. ಆ್ಯಕ್ಚುಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇದೇ ಹಾಲಲ್ಲಿ. ಬೆಳಗ್ಗೆ ನಮ್ಮ ಫಾದರ್ ಅವರು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತಾರೆ, ಊಟ ಇಲ್ಲೇ ಮಾಡ್ತಾರೆ ಡೈರೆಕ್ಟ್ಲಿ ಹೋಗಿದ್ದ ಮುಂಚೆ. ಮತ್ತು ಫಸ್ಟ್ ನಮಸ್ಕಾರ ಮಾಡೋದು ನಮ್ಮ ಅಜ್ಜನ ಫೋಟೋಗೆ. ಅದು ಆದಮೇಲೆ ಇಲ್ಲಿ ಇಫ್ ಯು ಗೆಟ್ ಸಮ್ ಟೈಮ್ 10-15 minutes ನಮ್ಮ ಜೊತೆ ಮಾತಾಡ್ತಾ he continues from here. ಓಕೆ, ಅಜ್ಜನ ಫೋಟೋನ ಹಾಲ್ನಲ್ಲೇ ಹಾಕೊಂಡಿದ್ದಾರೆ ಸರ್ ಕೂಡ. ಸೊ ಇಲ್ಲಿ ನೀವು ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಿದ್ರಿ. ಯಾವ ಥರ ಫನ್ ಮೂಮೆಂಟ್ಸ್ ಏನಾದ್ರು ಆಗ್ತಾ ಇರುತ್ತಾ ಅಪ್ಪನ ಜೊತೆನಲ್ಲಿ? ಆ್ಯಕ್ಚುಲಿ ಯಾವಾಗಲೂ ಫನ್ ಮೂಮೆಂಟ್ಸೇ ಇರುತ್ತೆ ಅಪ್ಪನ ಜೊತೆ. ಯಾವಾಗಲೂ ಲರ್ನಿಂಗ್ ಮೂಮೆಂಟ್ಸ್. ಫನ್ ಇರಲಿಲ್ಲ ಅಂದ್ರೂ ಏನಾದರೂ ಒಂದು ಕಲಿತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಇನ್ನೊಂದು ವಿಶೇಷ ಏನಂದರೆ, ನಮಗೇನಾದರೂ ಗೊತ್ತಿತ್ತಂದರೆ ಅವರು ತುಂಬ ಕೀನಾಗಿ ಕೇಳ್ತಾರೆ, ಯಾರಿಗೂ ಕೀಳಾಗಿ ನೋಡಲ್ಲ. ಆ್ಯಂಡ್ ಮತ್ತು ಐ ಥಿಂಕ್ ಜನರಲಿ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿ ಸ್ಪೆಂಡಿಂಗ್ ಟೈಮ್. ಸೊ ನಮ್ಮ ಎಕ್ಸ್ಟೆನ್ಷನ್ ಫ್ಯಾಮ್ಲಿ ಎಲ್ಲ, ನಮ್ಮ ಕಸಿನ್ಸು, ನಮ್ಮ ಅಂಕಲ್ಸ್ ಎಲ್ಲರೂ ಇದ್ದರು. ದಿಸ್ ಇಸ್ ಇನ್ ದಿ ಎಂಡ್ ಆಫ್ ದ ಫಂಕ್ಷನ್ ಆ್ಯಕ್ಚುಲಿ. ಇದು ಅರೌಂಡ್ 75,000 ಪೀಪಲ್ ಬಂದಿದ್ದರು. ಪಬ್ಲಿಕ್ ರಿಸೆಪ್ಷನ್ ಇತ್ತು ಇದಿದೆ. ಎಲ್ಲ ನಮ್ಮ ಫಾದರ್ ಅವ್ರು ಎಲ್ಲ ಮತಕ್ಷೇತ್ರ 3 ಮತಕ್ಷೇತ್ರ ಜನ ಬಂದಿದ್ದರು. ಮೇಡಮ್, ಈ ದೊಡ್ಡ ಕನ್ನಡಿ ಇಲ್ಲಿ ಹಾಲ್ನಲ್ಲಿ ಹಾಕಿರೋದ್ರ ವಿಶೇಷ ಏನಾದ್ರು ಇದೆಯಾ? ವಾಸ್ತು ಪ್ರಕಾರ ಏನಾದ್ರು ಆ ಥರ ಏನಾದ್ರು ಇದೆಯಾ? ಇಲ್ಲ, ವಾಸ್ತು ಏನಿಲ್ಲ. ನಮ್ಮ ಫಾದರ್ ಅವ್ರಿಗೆ ಡೈಲಿ ಅವ್ರು ಬ್ಯೂಟಿ ಕಾನ್ಷಿಯಸ್ ಇದ್ದಾರೆ ಆ್ಯಕ್ಚುಲಿ. ಓಕೆ. ಸೊ ಅವ್ರಿಗೆ ಡೈಲಿ ಬಂದು ಒಂದು ಸತಿ ಹೋಗಿದ್ದ ಮುಂಚೆ ಇಲ್ಲಿ ಬಂದು ಅವ್ರ ಕೂದಲ ಎಲ್ಲ ಸೆಟ್ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಸೊ ಇಲ್ಲಿ ಬಹಳಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿದ್ರಿ. ಇಲ್ಲೇ ಪಕ್ಕದಲ್ಲೇ ಬೆಡ್ರೂಮ್ ಇದೆ. ಸೊ ಮೇಡಮ್, ಬೆಡ್ರೂಮ್ನ ನೋಡೋಣ ಹೇಗಿದೆ, ಯಾವ ಥರ ಅವರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮೆಮೊರೀಸ್ ಏನಿದೆ ಅಂತ. ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಮ್ಮ ಬೆಡ್ರೂಮು. ಇದರಲ್ಲಿ ಏನು ವಿಶೇಷ ಅಂದ್ರೆ, ಗಾಳಿ ಬೆಳಕು ಸರಿಯಾಗಿ ಬರೋಂಗೆ ಇಲ್ಲೊಂದು ವರಾಂಡ ಕೊಟ್ಟಿದ್ದೀವಿ. ಈವ್ನಿಂಗ್ ಇಲ್ಲಿ ಟೀ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಡೀ ತೋಟ ಎಲ್ಲ ನೋಡ್ಬೋದು. ನಿಮ್ಮಿಬ್ಬರ ಲೈಫ್ನ ಬಹಳಷ್ಟು ಮೆಮೊರೀಸ್ ನನ್ನ ಸುತ್ತ ಇದೆ ಅಂತ ಅನಿಸ್ತಿದೆ. ಸೊ ಇದು ಬಹಳನೇ ಸೆಳೀತಾ ಇದೆ ಈ ಫೋಟೋ. ಸೊ ಯಾವಾಗ ತೆಗೆದಿದ್ದು ಮೇಡಮ್? ಗೋಲ್ ಗುಂಬಸ್ ಗೋಲ್ ಗುಂಬಸ್ ಹಿಂದೆ ಏನೋ ಫಸ್ಟಿಗೆ ಆವಾಗ ನೋಡ್ಲಿಕ್ಕೆ ಹೋಗಿದ್ದೇವೆ, ಆವಾಗ ತೆಗೆಸ್ಕೊಂಡೆವು. ಸೊ ಈ ಫೋಟೋ ಯಾವಾಗ ತೆಗೆಸಿದ್ದು ಮೇಡಮ್? ಇದರ ಹಿಂದೆ ಇರೋವಂಥ ನೆನಪನ್ನ ಹಂಚ್ಕೊಳ್ಬೋದಾ? ಇದು ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೇವೆ, ಒಂದು ಚಿಕ್ಕ ಫಂಕ್ಷನ್ ಮನೆಯಲ್ಲಿ. ಆವಾಗ ಫೋಟೋ ತೆಗೆದಿದ್ದು ಯಾರೋ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ತೆಗೆದಿದ್ದು ತಾವೇ. ಈ ಫೋಟೋ ಮಗಳದು ಮದುವೆದು ಅಂತ ಅನ್ಸುತ್ತೆ. ಮದುವೆ ಎಂಗೇಜ್ಮೆಂಟ್ ಅವಳದು. ಓಕೆ, ಎಲ್ಲಿ ನಡೆದಿತ್ತು ಎಂಗೇಜ್ಮೆಂಟು? ಇಲ್ಲೇ ಬಿಜಾಪುರಲ್ಲಿ ಸ್ಫೂರ್ತಿ ಅಂತ ರೆಸಾರ್ಟ್ ಇದೆ, ರೆಸಾರ್ಟಲ್ಲಿ ಮಾಡಿದ್ದು. ಅವ್ರದ್ದು ಒಂದು ನೆನಪು ಬರಲಿ ಅಂತ ಒಂದು ಮಾಡಿಸಿಟ್ಕೊಂಡಿದ್ದೀನಿ ನಾನು ಚಿಕ್ಕ. ಅವ್ನು ಭಾಳ ಚಿಕ್ಕ ಮಗ ಅಲ್ಲ, ಅವ್ನು ಪೆಟ್ ಮಗ. ಓಕೆ, ಒಳ್ಳೆ ಜಾಕಿ ಚಾನ್ಸ್ ಇದ್ದಾರೆ ಇಲ್ಲಿ. ಮೊನ್ನೆ ಇದನ್ನು ಸಿಕ್ತು, ಓಲ್ಡ್ ತುಂಬಾ ಸ್ಟೈಲಿಶ್ ಆಗಿದೆ ಈ ಫೋಟೋ. ಓಲ್ಡ್ ಫೋಟೋ ಇದು ಸೇರ್ತದಂತ ಕಟ್ ಹಾಕ್ಸಿದ್ದೀನಿ. ಓಕೆ, ಸೊ ನನಗೆ ಏನು ಅನಿಸ್ತು ಅಂದರೆ, ಆ ಎರಡೂ ಫೋಟೋದಲ್ಲೂ ನಿಮ್ಮಿಬ್ಬರನ್ನ ಎತ್ಕೊಂಡು ಮೆರೆಸ್ತಾ ಇರೋದನ್ನು ನೋಡಿದಾಗ ಸರ್, ಸೊ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಇತ್ತು, ಎಷ್ಟು ಆಸೆ ಇತ್ತು ಅಂತ ಅನಿಸುತ್ತೆ. ಅದನ್ನು ಹೀಗೆ ಈಗಲೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊ ಬಂದಿದ್ದಾರಲ್ಲ? ಎಸ್ ಡೆಫಿನೆಟ್ಲಿ. ಐ ಥಿಂಕ್ ರಾಜಕೀಯಲ್ಲಿ ತುಂಬ ರೇರ್ ನಿಮ್ಮ ಹೆಣ್ಮಗಳಿಗೆ ಎನ್ಕರೇಜ್ ಮಾಡೋದು, ನಿಮ್ಮ ಡಾಟರಿಗೆ ಇಷ್ಟು ಎನ್ಕರೇಜ್ ಮಾಡೋದು. ಐ ಥಿಂಕ್ ನಮ್ಮ ಫಾದರ್ ಅವರು ಹೇಳಲ್ಲ, ಬಟ್ ತುಂಬ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಅಕ್ಕನ ಮೇಲೇನು ಮತ್ತು ನನ್ನ ಮೇಲೇನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.